ನಮಸ್ಕಾರ ವೀಕ್ಷಕರೇ. ಹಾಸನಾಂಬ ಜಾತ್ರೆಯಲ್ಲಿ ಚಪ್ಪಲಿ ಕಳವು ಸಮಸ್ಯೆಯಿಂದ ಹೈರಾಣಾದ ಭಕ್ತರು. ಹಾಸನಾಂಬ ಜಾತ್ರೆ ಆರಂಭವಾಗಿ ವಾರಗಳು ಕಳೆದಿವೆ. ಜಾತ್ರೆಯು ವಿಜೃಂಭಣೆಯಿಂದ ಅದ್ದೂರಿಯಿಂದ ನಡೆಯುತ್ತಲೇ ಇದೆ. ಸಕಲ ಸಿದ್ಧತೆಗಳೊಂದಿಗೆ ಆರಂಭವಾದ ಜಾತ್ರೆ ರಾಜ್ಯ ದೇಶ ವಿದೇಶಗಳಿಂದ ಭಕ್ತಾದಿಗಳು ಹಾಸನಾಂಬ ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದ್ದರೂ ತಾಯಿಯ ದರ್ಶನಕ್ಕೆ ಬಂದ ಭಕ್ತರ ಚಪ್ಪಲಿಗಳು ಕಳವಾಗುವುದು, ಎಲ್ಲೆಂದರಲ್ಲಿ ಒಂದೆರಡು ಚಪ್ಪಲಿಗಳು ಇಲ್ಲವಾಗುತ್ತಿರುವುದು ದೊಡ್ಡ ಸಮಸ್ಯೆಯಾಗುತ್ತದೆ. ಈಗಾಗಲೇ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದಾರೆ. ತಮ್ಮ ಚಪ್ಪಲಿಗಳನ್ನು ಎಲ್ಲಿ ಬಿಡುವುದು ಅಥವಾ ಬಿಟ್ಟ ಸ್ಥಳಗಳಲ್ಲಿ ಮತ್ತೆ ಆ ಚಪ್ಪಲಿ ಅವರಿಗೆ ಸಿಗುವ ವ್ಯವಸ್ಥೆ ಆಗದೇ ಇರುವುದು ಕೂಡ ದೊಡ್ಡ ಸಮಸ್ಯೆಯಾಗಿದೆ. ಈಗಾಗಲೇ ಚಪ್ಪಲಿ ಕಾಯುವ ಜನರನ್ನು ಕೇಳಿದರೆ ಜನರು ಚಪ್ಪಲಿ ಬಿಟ್ಟರೂ ಜಿಲ್ಲಾಡಳಿತದಿಂದ ಬಂದು ತುಂಬಿಕೊಂಡು ಹೋಗುವುದು ಹಾಗೂ ಅವುಗಳನ್ನು ಚೆಲ್ಲಾಪಿಲ್ಲಿ ಮಾಡುತ್ತಿರುವುದರಿಂದ ಚಪ್ಪಲಿಗಳು ಎಲ್ಲೆಂದರಲ್ಲಿ ಬಿಸಾಡಿ ಯಾರಿಗೂ ಸಿಗದ ಪರಿಸ್ಥಿತಿ ಎದುರಾಗಿದೆ. ಲಕ್ಷಾಂತರ ಭಕ್ತರ ನಿರೀಕ್ಷೆ ಇದ್ದರೂ ಚಪ್ಪಲಿ ಸ್ಟ್ಯಾಂಡ್ ಅಥವಾ ಚಪ್ಪಲಿಗಳನ್ನು ನಿರ್ವಹಣೆ ಮಾಡುವ ಪ್ರಯತ್ನ ಜಿಲ್ಲಾಡಳಿತ ಮಾಡದೇ ಇರುವುದು ಭಕ್ತರಲ್ಲಿ ಅತ್ಯಂತ ಬೇಸರ ತಂದಿದೆ. ಸಾಮಾನ್ಯ ಜನರು ಕೂಡ ಚಪ್ಪಲಿಗಳನ್ನು ಕಳೆದುಕೊಂಡು ಬರಿಗಾಲಿನಲ್ಲಿ ಊರುಗಳಿಗೆ ಹಿಂತಿರುಗುತ್ತಿರುವುದು ಬೇಸರದ ಸಂಗತಿಯಾಗಿದೆ. ದರ್ಶನ ದ್ವಾರದ ಮುಖ್ಯ ರಸ್ತೆಯಲ್ಲಿ ಚಪ್ಪಲಿಗಳನ್ನು ಬಿಟ್ಟು ಹೋಗುವ ಭಕ್ತರು ಸುಮಾರು 5-6 ಗಂಟೆಗಳ ಬಳಿಕ ಬಂದರೆ ಅಲ್ಲಿ ಚಪ್ಪಲಿಗಳೇ ಇರುವುದಿಲ್ಲ. ಇನ್ನೊಂದೆಡೆ ಒಂದು ಚಪ್ಪಲಿ ಇದ್ದರೆ ಇನ್ನೊಂದು ಚಪ್ಪಲಿ ಕಾಣುವುದೇ ಇಲ್ಲ. ಇಂತಹ ಸಮಸ್ಯೆಗಳಿಂದ ಬೇಸತ್ತು ಜಿಲ್ಲಾಡಳಿತಕ್ಕೆ ಶಾಪ ಹಾಕುತ್ತಾ ಹಿಂತಿರುಗುತ್ತಿದ್ದಾರೆ. ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರ ಚಪ್ಪಲಿಗಳು ಕಳುವಾಗಿದೆ ಹಾಗೂ ಎಲ್ಲೆಂದರಲ್ಲಿ ಬಿಸಾಡಿ ಸಿಗದಂತಾಗಿದೆ ಎಂದು ಸ್ಥಳೀಯ ಚಪ್ಪಲಿ ಕಾಯುವ ಜನರು ಹೇಳುತ್ತಿದ್ದಾರೆ. ಪ್ರತಿನಿತ್ಯ ಹಾಸನ ನಗರಸಭೆಯವರು ಸುಮಾರು 2-3 ಲೋಡ್ ಚಪ್ಪಲಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಹಾಗೂ ಬಿಸಾಡುತ್ತಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು. ಇಲ್ಲಿ ದೇವಸ್ಥಾನದ ಕಮಿಟಿಯಿಂದ ಸರಿಯಾದ ಚಪ್ಪಲಿ ಸ್ಟ್ಯಾಂಡ್ಗಳಿಗೆ ಒಂದು ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ. ಮತ್ತು ಈಗ ಬಂದಿರೋಂಥ ಭಕ್ತಾದಿಗಳಿಗೆ ಸುಮಾರು ಚಪ್ಪಲಿಗಳೆಲ್ಲ ಅಲ್ಲಿ ಬದಲು ನಮ್ಮದೆಲ್ಲ ಅಲ್ಲಿತ್ತು ಕೌಂಟ್ರ್ಗಳು. ಸರಿಯಾದ ರೀತಿ ಒಂದು ಕೌಂಟ್ರ್ ಮಾಡಿಕೊಡಿಲ್ಲ. ಕೌಂಟ್ರ್ ಮಾಡಿಕೊಟ್ಟಿದ್ರೆ ಎಷ್ಟೋ ಜನ ಭಕ್ತಾದಿಗಳಿಗೆ ಸಾವಿರಾರು ಲಕ್ಷಾಂತರ ಜೊತೆ ಚಪ್ಪಲಿಗಳು ಎಲ್ಲ ತಾನೇ ನಗರಸಭೆಯವರು ಕೊಟ್ಟು ಸುರಿತಾ ಇದ್ದಾರೆ. ಜನ ತುಂಬ ನೊಂದು ಬೆಂದು ಬೈಕೊಂಡು ಶಾಪ ಹಾಕೊಂಡು ಹೋಗ್ತಾ ಇದ್ದಾರೆ. ಈ ವರ್ಷ ಏನೋ ಆಗಿದೆ, ಈ ವರ್ಷದಿಂದ ಈ ಥರ ಮಾಡಿಕೊಟ್ಟಿದ್ರೆ, ಬಟ್ ಇದು ಮಾಡಿಕೊಟ್ಟಿದ್ರು ಸಹ ಏನಕ್ಕೂ ಪ್ರಯೋಜನ ಇಲ್ಲ. ಅಲ್ಲಿ ಕೌಂಟ್ರ್ ನಮ್ಗೆ ಅಲ್ಲಿ ಕೊಟ್ಟಿದ್ದರೆ ನಮ್ಗೆ ಜನಗಳು ನೊಂದು ಬೆಂದು ಹೋಗೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೆಕ್ಸ್ಟು ವರ್ಷದಿಂದ ಸ್ವಲ್ಪ ನಮ್ಮ ಚಪ್ಪಲಿ ಕಾಯೋಂಥವ್ರಿಗೆ ಒಂದು ಸರಿಯಾದ ರೀತಿ ಒಂದು ಕೌಂಟ್ರ್ಗಳ್ನ ಮಾಡಿಕೊಟ್ರೆ ಅವ್ರವ್ರ ಚಪ್ಪಲಿಗಳ್ನ ಅವ್ರ ಶೂಗಳ್ನ ತುಂಬ ಜೋಪಾನವಾಗಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಮ್ಮದೇ ಆದಂಥ ಒಂದು ಕಮಿಟಿ ಮಾಡಿಕೊಡ್ಬೇಕು. ಬಟ್ ಇನ್ನೊಂದು ನಗರಸಭೆನೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ತುಂಬ ಜನ ಭಕ್ತಾದಿಗಳು ಬರ್ತಾಯಿದ್ದಾರೆ, ತುಂಬ ಜನ ಬರ್ತಿದ್ದಾರೆ. ಪಾಪ ಅವ್ರಿಗೆ ಚಪ್ಪಲಿಗಳಿಗೆ ತುಂಬಾ ಪ್ರಾಬ್ಲಮ್ಮು. ಅವ್ರು ಎಲ್ಲಿ ಬೇಕಲ್ಲಿ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದಾಗ ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ಅದೇ ಜನಗಳಿಗೆ ಅದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಸರ್ಕಾರ ಒಳ್ಳೆಯದು ಅಂತ ಅನಿಸುತ್ತೆ. ಹೌದು, ಬರೋದು ತುಂಬ್ಕೊಂಡು ಹೋಗ್ತಾರೆ, ಹೇಳಲ್ಲ ಕೇಳಲ್ಲ ತುಂಬ್ಕೊಂಡು ಹೋಗ್ತಾರೆ. ಅದರಿಂದ ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಚಪ್ಪಲಿ ಬಿಡೋ ವ್ಯವಸ್ಥೆ ಏನೂ ಮಾಡಿಲ್ಲ ಆ ಥರ ಏನು ಸರ್ಕಾರದಿಂದ. ಅದರಿಂದ ಅವ್ರಿಗೆ ಜನಗಳಿಗೂ ಪಾಪ ತುಂಬ ದೂರದಿಂದ ಬಂದಿರ್ತಾರೆ, ಬರೆದಾಡ್ತಾ ಇರ್ತಾರೆ, ಚಪ್ಪಲ್ಗಳಿಗೋಸ್ಕರ ಬರ್ತಾರೆ, ತುಂಬ್ಕೊಂಡು ಹೋಗ್ತಾರೆ ಟ್ಯಾಕ್ಟ್ರಲ್ಲಿ. ಅವಾಗ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಜನಗಳಿಗೆ. ಲಕ್ಷಾಂತರ ಮಂದಿ ಚಪ್ಪಲಿಗಳಾಗಿದೆ. ಹೌದು, ತುಂಬ ಜನ ಲಕ್ಷಾಂತರ ಜಾಸ್ತಿನೇ ದಿನ ಡೈಲಿ ಒಂದೊಂದು ಟ್ಯಾಕ್ಟ್ರು ಆ ಥರ ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ತುಂಬ್ಕೊಂಡೋಗಿ ಎಸಿತಾರಂತೆ. ಜನಗಳಿಗೆ ತೊಂದರೆ ಆಗ್ತಾ ಇದೆ. ನೋಡಿ, ಈಗ ಯಾರಿಗಾದ್ರೂ ಕಾಯೋರಿಗೆ ಒಂದು ವ್ಯವಸ್ಥೆ ಮಾಡಬೇಕು, ಇಲ್ಲಾಂದರೆ ಸರ್ಕಾರದಿಂದನಾದರೂ ಒಂದು ಇದು ಮಾಡಬೇಕು. ಈಗ ಹಾಸನಾಂಬ ತಾಯಿ ವರ್ಷಕ್ಕೊಂದ್ಸಲಿ ತೆಗಿತಾರೆ, ಎಲ್ಲಂದ್ರೆ ಅಲ್ಲಿ ಬಿಟ್ಟು ಹೋಗ್ತಾರೆ ಅಲ್ವರಾ. ಈಗ ನಾವು ಕಾಯ್ತೀವಿ, ಚೀಟಿ ಕೊಡ್ತೀವಿ ಏನೋ ತೊಗೊಂಡೋಗ್ತಾರೆ. ಈ ಮಿಕ್ಕಿದ್ದೆಲ್ಲನೂ ಕಾಯ್ದಿದ್ದಾವಲ್ಲ ಅವರೆಲ್ಲಂದ್ರೆ ಅಲ್ಲಿ ಬಿಟ್ಟು ಹೋಗ್ತಾರೆ. ಏನು ಪ್ರಾಬ್ಲಮ್ ಆಗ್ತದೆ ಪ್ರತಿನಿತ್ಯ ಅಂದರೆ ಅದು ವ್ಯವಸ್ಥೆ ಇರಬೇಕು ಏನಾದರೂ ಒಂದು. ಈಗ ನೋಡಿ, ಈಗ ಬರ್ತಾರೆ ನೋಡಿ, ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಬೇಕಾದ್ರೆ ಆ ಕಡೆ ಒಂದು ತೆಗೀರಿ, ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗ ಬಂದು ಈಗ 4 ಗಂಟೆ ಕಸ ಹೊಡಿತಾರಲ್ಲ, ಅವಾಗ ತುಂಬ್ಕೊಂಡು ನೆಟ್ಗೆ ಹೋಗ್ತಾರೆ. ಯಾವ ಥರ ಇದೆ ವ್ಯವಸ್ಥೆ ಇಲ್ಲ. ಲಕ್ಷಾಂತರ ಮಂದಿ ಚಪ್ಪಲಿಗಳು. ಹೌದು, ಇಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್, ಅಲ್ಲಿ ಗುಡ್ಡೆ ನೋಡಿ ಸರ್, ಆಟ ಇದೆಯಲ್ಲ ಅಲ್ಲಿ ಗುಡ್ಡೆ ಬಿದ್ದಿದೆ ನೋಡಿ. ಜನಗಳು ನೇಮಿಸ್ಬಿಟ್ಟು ಅವರೇ ಸಂಬಳ ಕೊಡಲಿ ಅಲ್ವರಾ.
ಸರ್ಕಾರದಿಂದ ಹಾಂ ಇಲ್ಲ ವ್ಯವಸ್ಥೆಗೆ ಏನಾದರೂ ಒಂದು ಮಾಡಿದ್ರೆ ಅವ್ರಿಗೂ ಅನುಕೂಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಸನಾಂಬ ದರ್ಶನ ಇನ್ನು ಕೇವಲ 3 ದಿನಗಳು ಇರುವುದರಿಂದ ಈಗಲಾದರೂ ಎಚ್ಚೆತ್ತುಕೊಂಡು ಚಪ್ಪಲಿಗಳಿಗೆ ಟೋಕನ್ ವ್ಯವಸ್ಥೆ ಮಾಡಿ ಯಾರಿಗೂ ಸಮಸ್ಯೆ ಆಗದ ಹಾಗೆ ಜಿಲ್ಲಾಡಳಿತ ಜವಾಬ್ದಾರಿ ವಹಿಸಬೇಕು ಎಂಬುದೇ ನಮ್ಮ ಆಶಯವಾಗಿದೆ.